ನಿನ್ನೆ ಫಿಕ್ಸ್ಡ್ ಮೈಂಡ್ಸೆಟ್ ಆ್ಯಂಡ್ ಗ್ರೋತ್ ಮೈಂಡ್ಸೆಟ್ ಏನು ಅಂತ ನೋಡಿದ್ವಿ. ಇವತ್ತು ಕಂಟಿನ್ಯೂ ಮಾಡೋಣ. ಡಾಕ್ಟರ್ ಕ್ಯಾರಲ್ ಎಸ್ ಡ್ವೆಕ್ ಅವರು ಹೇಳಿದಾಗೆ ಫಿಕ್ಸ್ಡ್ ಮೈಂಡ್ಸೆಟ್ ಇರೋರು ಫೇಲ್ಯೂರ್ನ ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಒಂದೇ ಅವರು ಅದರ ಇಂಟ್ರೆಸ್ಟ್ ಕಳ್ಕೊಬಿಡ್ತಾರೆ ಅಥವಾ ಅಲ್ಲಿಂದ ವಿಡ್ರಾ ಆಗಿಬಿಡ್ತಾರೆ. ಅದೇ ಗ್ರೋತ್ ಮೈಂಡ್ಸೆಟ್ ಇರೋರು ಫೇಲ್ಯೂರು ನಮ್ಮ ಗ್ರೋತ್ನಲ್ಲೇ ಒಂದು ಪಾರ್ಟು, ಸೊ ಬೇರೆ ಏನು ಮಾರ್ಗ ಇದೆ ಅಂತ ಯೋಚನೆ ಮಾಡ್ತಾರೆ. ಫಿಕ್ಸ್ಡ್ ಮೈಂಡ್ಸೆಟ್ ಇರುವಂಥ ಪೇರೆಂಟ್ಸು ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡಿದಾಗ, ಓ ಚೆನ್ನಾಗಿ ಸ್ಕೋರ್ ಮಾಡಿದ್ಯಾ, ನೀನು ತುಂಬ ಇಂಟೆಲಿಜೆಂಟ್ ಇದೆಯಾ ಅಂತ ಅಪ್ರಿಷಿಯೇಟ್ ಮಾಡ್ತಾರಂತೆ. ಅದೇ ಗ್ರೋತ್ ಮೈಂಡ್ಸೆಟ್ ಇರುವಂಥ ಪೇರೆಂಟ್ಸು ಅವ್ರ ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡಿದಾಗ, ಓ ಈ ಸತಿ ಚೆನ್ನಾಗಿ ಸ್ಕೋರ್ ಮಾಡಿದ್ಯಾ, ನೀನು ಈ ಸತಿ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ಯಾ ಅನ್ಸುತ್ತೆ ಅಂತ ಹೇಳ್ತಾರಂತೆ. ಪೇರೆಂಟ್ಸು ಮಕ್ಕಳನ್ನ ಅಪ್ರಿಷಿಯೇಟ್ ಮಾಡಬೇಕಾದ್ರೂ ಮೈಂಡ್ ಸೆಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇಲ್ಲಿ ಫಿಕ್ಸ್ಡ್ ಮೈಂಡ್ ಸೆಟ್ ಇರುವಂಥ ಪೇರೆಂಟ್ಸು ಜಸ್ಟ್ ನೀನು ಇಂಟೆಲಿಜೆಂಟ್ ಇದೆಯಾ ಅಂತ ಹೇಳಿದ್ರು, ಸೊ ಆ ಮಕ್ಕಳು ಅದನ್ನು ಫೋಕಸ್ ಮಾಡ್ತಾರೆ. ಅದೇ ಗ್ರೋತ್ ಮೈಂಡ್ ಸೆಟ್ ಇರುವಂಥ ಪೇರೆಂಟ್ಸು ಓ ನೀನು ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಅಂತ ಹೇಳೋದ್ರಿಂದ ಮಕ್ಕಳು ಪ್ರೊಸೆಸ್ ಮೇಲೆ ಫೋಕಸ್ ಮಾಡೋಂಗಾಯಿತು. ಬಹಳಷ್ಟು ಸಲ ನಾವು ಫಿಕ್ಸ್ಡ್ ಮೈಂಡ್ ಸೆಟ್ಟಿಂದ ಆಪ್ರೇಟ್ ಮಾಡ್ತಾ ಇರ್ತೀವಿ. ಆವಾಗ ಅದನ್ನು ಕೇಳಿ ಗ್ರೋತ್ ಮೈಂಡ್ ಸೆಟ್ಟಿಂದ ರಿಪ್ಲೈ ಕೊಡಿ. ಫಾರ್ ಎಕ್ಸಾಂಪಲ್, ಫಿಕ್ಸ್ಡ್ ಮೈಂಡ್ ಸೆಟ್ ನನ್ನ ಹತ್ರ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ, ಗ್ರೋತ್ ಮೈಂಡ್ ಸೆಟ್ಟಿಂದ ಉತ್ತರ ಕೊಡಿ, ನನ್ನ ಹತ್ರ ಮಾಡೋಕ್ಕಾಗಲ್ಲ ಆದರೆ ನಾನು ಎಫರ್ಟ್ ಹಾಕೋದನ್ನು ಬಿಡಲ್ಲ. ನನ್ನ ಹತ್ರ ಮಾಡೋಕ್ಕಾಗಲ್ಲ ಆದರೆ ನಾನು ಮಾಡ್ತೀನಿ. ಹೀಗೆ ಆದರೆ ಅಂತ ಹೇಳಿ ಕಂಟಿನ್ಯೂ ಮಾಡೋದನ್ನು ಮರಿಬೇಡಿ.